ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು, ಸಂಕ್ರಾಂತಿ ಸ್ಪೆಷಲ್ಲಾಗಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಈ ಥರ ತೆಳುವಾಗಿ ಬಿರುಸಾಗಿ ಕ್ರಿಸ್ಪಿ ಆಗಿರುವಂಥ ರೊಟ್ಟಿ ಅಂದರೆ ಬಾಕ್ರಿ ರೊಟ್ಟಿ ತುಂಬಾ ಹೆಸರುಗಳಲ್ಲಿ ಈ ಥರ ನಾವು ಸಜ್ಜಿ ರೊಟ್ಟಿ ಅಂತ ಕರಿತೀವಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಂಕ್ರಾಂತಿ ಸ್ಪೆಷಲಲ್ಲಿ ಈ ಥರ ಒಂದು ಸಜ್ಜಿ ರೊಟ್ಟಿ ಕೂಡ ನಾವು ಮಾಡ್ತೀವಿ. ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಅಂದರೆ ಬಿರುಸಾಗಿ ತುಂಬಾ ತೆಳುವಾಗಿ ಈ ಥರ ನಾವು ಸಜ್ಜಿ ರೊಟ್ಟಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟು ನಾನು ಸಜ್ಜಿ ಹಿಟ್ಟನ್ನು ಸೋಸಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಇದರಲ್ಲಿ ಇರೋದು ಸ್ವಲ್ಪನೇ ಅಂದರೆ ನಾವು ರೊಟ್ಟಿ ಬಡಿಬೇಕಾದ್ರೆ ಸ್ವಲ್ಪ ಹಚ್ಚಲಿಕ್ಕೆ ಈ ಥರ ನಾವು ಒಂದು ಪ್ಲೇಟ್ ಒಳಗೆ ತೆಗೆದಿಡ್ತೀವಿ. ನೋಡಿ, ಇಷ್ಟು ಹಿಟ್ಟನ್ನು ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ಗೋಸ್ಕರ ಮಾತ್ರ ನಾನು ಅರಿಶಿಣ ಪುಡಿನ ಯೂಸ್ ಮಾಡಿದ್ದೀನಿ. ಇದ್ರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹಚ್ಚಲಿಕ್ಕೆ ಅಂದರೆ ರೊಟ್ಟಿ ಬಡಿದು ಮೇಲ್ಗಡೆ ಈ ಥರ ನಾವು ಬಿಳಿ ಎಳ್ಳನ್ನು ಹಾಕಲಿಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಈ ಥರ ಅರಿಶಿಣ ಪುಡಿ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟೊಳಗೆ ಒಂದೆರಡು ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನೀರು ಕೂಡ ನಾನಿಲ್ಲಿ ಕುದಿಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡಿ, ಈ ಥರ ನೀರು ಕುದಿ ಇರಬೇಕು. ಕುದಿಯುವಂಥ ನೀರನ್ನೇ ಇವಾಗ ಹಿಟ್ಟೊಳಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು. ನೋಡಿ, ಇದನ್ನು ನಾವು ಸಂಕ್ರಾಂತಿಗೆ ಅಥವಾ ಯಾವಾಗ ಬೇಕಾದರೂ ನಾವು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಕೂಡ ನಾವು ಈಸಿಯಾಗಿ ಮಾಡ್ಕೋಬೋದು. ಇದರ ಜೊತೆಲಿ ಒಂದೆರಡು ಥರದ ಚಟ್ನಿ ಅಥವಾ ಪಲ್ಯ ಇದ್ದರೆ ಮೊಸರು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ನೀರು ಹಾಕ್ಕೊಂಡು ಆದಮೇಲೆ ಈ ಥರ ನಾನು ಅಂದರೆ ಒಂದು ಸ್ಪೂನ್ಲಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಒಣಗಿರುವಂಥ ಹಿಟ್ಟನ್ನು ಈ ಥರ ಮೇಲ್ಗಡೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಯಾವ ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಸಿ ಇಟ್ಕೊಳ್ಬೇಕು. ನಂತರ ಇವಾಗ ನಾನು ಒಂದು ಕಾಟನ್ ಬಟ್ಟೆನ ಮೇಲ್ಗಡೆ ಹಚ್ಚಲಿಕ್ಕೆ ಹಾಕ್ಕೊಂಡಿದ್ದೀನಿ ಪಾತ್ರೆ ಒಳಗೆ. ಇವಾಗ ಸ್ವಲ್ಪ ಒಂದು ಚೂರು ಅಂದರೆ ಇದಕ್ಕೆ ಜಾಸ್ತಿ ತೆಳುವಾಗಿರಬಾರ್ದು. ತೆಳುವಾದ್ರಂತೂ ಮುಗೀತು. ನೋಡಿ, ಇದು ಹರಿಯೋದಂತೂ ಚಾನ್ಸ್ ಇರುತ್ತೆ. ತುಂಬ ತೆಳುವಾಗಿ ಹಿಟ್ಟನ್ನು ಕಲಸಿ ಇಟ್ಕೊಳ್ಬಾರ್ದು. ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಹಿಟ್ಟನ್ನು ಮೊದಲು ಕಲಸಿ ಇಟ್ಕೊಳ್ಬೇಕು. ನಂತರ ಇದು ನಾವು ರೊಟ್ಟಿನ ಹೆಂಗೆ ಮಾಡ್ತಾ ಹೋಗ್ತೀವಿ ಹಂಗೆ ಸ್ವಲ್ಪ ಹಿಟ್ಟು ತೆಳುವಾಗಿ ಬರ್ತಾ ಇರುತ್ತೆ ಇದು. ನೋಡಿ, ಇವಾಗ ನಾವು ಕಲಸೋ ಟೈಮ್ದೊಳಗೆ ಸ್ವಲ್ಪ ಹಿಟ್ಟನ್ನು ಗಟ್ಟಿ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಗಟ್ಟಿಯಾಗಿರಬೇಕು. ಇವಾಗ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ. ನೋಡಿ, ಇವಾಗ ಒಂದು ಅರ್ಧ ಭಾಗ ನಾನು ತೆಗೆದಿಟ್ಕೊಂಡು ಒಂದು ಅರ್ಧ ಭಾಗನ ಮತ್ತೆ ನಾದ್ತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ನಾವು ಮೊದಲೇ ಈ ಥರ ನಾವು ತೆಳುವಾಗಿ ನಾದ್ಕೊಂಡು ಬಿಟ್ಟರೆ ಮತ್ತೆ ಜಾಸ್ತಿನೇ ತೆಳುವಾಗಿಬಿಡುತ್ತೆ. ಹಾಗಾಗಿ ಎಷ್ಟು ನಮಗೆ ಹಿಟ್ಟು ಮಾಡಲಿಕ್ಕೆ ಬೇಕಾಗುತ್ತೋ ಅದನ್ನು ಫಸ್ಟು ಈ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ತೆಳುವಾಗೋ ಥರ ಈ ಥರ ನೋಡಿ ನಾದ್ಕೊಂಡಾದಮೇಲೆ ಇವಾಗ ರೊಟ್ಟಿ ಮಾಡ್ಕೊಳ್ಬೇಕು. ನಂತರ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಚೂರು ನೀರು ಹಾಕ್ಕೊಂಡು ಅದು ಕೂಡ ನಾದ್ಕೊಂಡು ಹೀಗೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಿಷ್ಟು ನಾನು ಉಳ್ಳೆಯನ್ನು ತೊಗೊಂಡಿದ್ದೀನಿ. ಅಂದರೆ ಇದಿಷ್ಟು ಹಿಟ್ಟಲ್ಲಿ ಒಂದು ರೊಟ್ಟಿಗೆ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇದಿಷ್ಟು ಇದ್ದರೆ ಸಾಕು. ದಪ್ಪ ಇರಬಾರ್ದು, ತೆಳುವಾಗಿರಬೇಕು ಸಜ್ಜಿ ರೊಟ್ಟಿ. ಹಾಗಾಗಿ ಇವಾಗ ನೋಡಿ, ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡಾದಮೇಲೆ ಮೇಲ್ಗಡೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಹೋಗಿ, ಅಂದರೆ ದೊಡ್ಡದಾಗ್ತಾನೆ ಬರುತ್ತೆ. ನೋಡಿ, ಎರಡೂ ಕೈಲಿಂದ ನೀವು ಮಾಡಿಕೊಂಡು ಈ ಥರ ದೊಡ್ಡದಾಗಿ ಚಪಾತಿ ರೊಟ್ಟಿಗತೆ ಇದನ್ನು ಕೂಡ ಇಷ್ಟು ದೊಡ್ಡದಾಗಿ ಇಷ್ಟು ತೆಳುವಾಗಿದ್ದರೆ ಸಾಕು. ಇವಾಗ ನಾನು ಇನ್ನೊಂದು ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದಿಷ್ಟು ಉಳ್ಳೆಯನ್ನು ಮಾಡ್ಕೊಂಡಾದಮೇಲೆ ಮತ್ತೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ನೋಡಿ ಈ ಥರ ಕೈಲಿಂದ ಪ್ರೆಸ್ ಮಾಡ್ತಾ ಹೋಗಿ ತುಂಬ ದೊಡ್ಡದಾಗ್ತಾ ಬರುತ್ತೆ.
ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಇದು ಹಾಕ್ತಾಯಿದ್ದೀನಿ, ಅಂದರೆ ನೋಡಿ ಇಲ್ಲಿ ಬಿಳಿ ಎಳ್ಳನ್ನ ಮೇಲ್ಗಡೆ ಹಾಕಲಿಕ್ಕೆ ತೊಗೊಂಡಿದ್ದೀನಿ. ಈ ಥರ ಮೇಲ್ಗಡೆ ಹಾಕ್ಕೊಂಡು ಪ್ರೆಸ್ ಮಾಡಿ, ಕೈಲಿಂದ ಪ್ರೆಸ್ ಮಾಡಿ, ಇಲ್ಲಾಂದರೆ ಲಟ್ಟಣಿಗೆ ಇದಿಂತ್ರ ಈ ಥರ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ನೋಡಿ ಈ ಥರ ಕೈಲಿಂದ ಸರಿಯಾಗಿ ಕುಂದಿರ್ತಾ ಇಲ್ಲ ಅಂದರೆ ಲಟ್ಟಣಿಗೆ ಸಹಾಯದಿಂದ ಈ ಥರ ನೀವು ಮೇಲ್ಗಡೆ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ, ಅಂದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ, ಉದುರಂಗಿಲ್ಲ. ನೋಡಿ ಈ ಥರ ಇದ್ದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ, ಎಷ್ಟು ನಾವು ಬೇಯಿಸಿದ್ರೂ ಕೂಡ ಉದುರಂಗಿಲ್ಲ. ಇವಾಗ ತವೆಯನ್ನು ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಕಾದಾದ್ಮೇಲೆ ಈ ಥರ ನಾನು ಲಟ್ಸಿ ಅಂದರೆ ರೊಟ್ಟಿಯನ್ನು ಬಡ್ದು ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನಂತರ ಮೇಲೆ ಸ್ವಲ್ಪ ಒಂದು ಕಾಟನ್ ಬಟ್ಟೆ, ಸಣ್ಣದಾಗಿರುವಂಥ ಕಾಟನ್ ಬಟ್ಟೆಯಲ್ಲಿ ನೀರನ್ನು ಹಾಕಿಬಿಟ್ಟು ಈ ಥರ ಮೇಲ್ಗಡೆ ಹಚ್ಚಿ, ನೋಡಿ ಈ ಥರ ಸಣ್ಣ ಸಣ್ಣ ಗುಳ್ಳೆಗಳು ಬರಬೇಕು. ನೋಡಿ ಈ ಥರ ಹೊಳಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಸ್ವಲ್ಪ ಬಿರುಸಾಗಿ ಬೇಕಿದ್ರೆ ನೀವು ಅಂದರೆ ಸ್ವಲ್ಪ ಬಿರುಸಾಗಿ ಇಷ್ಟಪಡೋರು ಇರ್ತಾರೆ, ಹಾಗೆ ಮೆತ್ತಗೆ ಇಷ್ಟಪಡೋರು ಇರ್ತಾರೆ. ನಿಮಗೆ ಬಿರುಸಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಮೀಡಿಯಮ್ದಲ್ಲಿನೇ ಉರಿನ ಇಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಳ್ಬೋದು, ರೊಟ್ಟಿಯನ್ನು ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ನಾನು ಇನ್ನೊಂದು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಈ ಥರ ನೋಡಿ ಕೈಲಿಂದ ಬಡಿತಾ ಹೋದರೆ ಸ್ವಲ್ಪ ದೊಡ್ಡದು ಆಗ್ತಾ ಹೋಗುತ್ತೆ. ನೋಡಿ ಇದಿಷ್ಟೇ ಇದ್ದರೆ ಸಾಕು. ನೋಡಿ ಸೈಡಲ್ಲೆಲ್ಲ ಈ ಥರ ಕೈಲಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಎರಡು ಸೈಡಲ್ಲಿ ಬೆಂದಿರಬೇಕು, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಸಣ್ಣ ಉರಿ ಇಟ್ಕೋಬೇಕು, ಇದಕ್ಕೆ ಹೊತ್ತಬಾರ್ದು, ಸಣ್ಣ ಉರಿ ಇಟ್ಕೊಂಡು ಈ ಥರ ಕೆಂಪಗಾಗೋ ಥರ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇನ್ನೊಂದು ರೊಟ್ಟಿ ಹಾಕ್ತಾ ಇದ್ದೀನಿ. ನೋಡಿ ನೋಡಿ ಈ ಥರ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಚ್ಕೊಳ್ಬೇಕು. ನೋಡಿ ಈ ಥರ ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಅಂದರೆ ನೀರನ್ನು ಹಚ್ಚಿದ ತಕ್ಷಣವೇ ಹೊಳಸ್ಕೋಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸಣ್ಣ ಸಣ್ಣ ಗುಳ್ಳೆಗಳ ಗತೆ ಮೇಲ್ಗಡೆ ಬರುತ್ತಲ್ವ ಆವಾಗ ಈ ಥರ ಹೊಳಸ್ಕೊಳ್ಳಿ. ನೋಡಿ ನೋಡಿದ್ರಲ್ವ, ಸಿಂಪಲ್ಲಾಗಿ ಸಜ್ಜಿ ರೊಟ್ಟಿ ಸಂಕ್ರಾಂತಿ ಸ್ಪೆಷಲಲ್ಲಿ ಈ ಥರ ನಾವು ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿಯನ್ನು ಮಾಡ್ತೀವಿ. ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ. ಇದರಲ್ಲಿ ಬದನೆಕಾಯಿ ಪಲ್ಯ ಅಥವಾ ಎಣ್ಗಾಯಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಚಟ್ನಿಗಳಾಗಿರ್ಬೋದು, ಹಾಗೆ ಸ್ವಲ್ಪ ಮೊಸರು ಇದ್ರಂತೂ ಸೂಪರಾಗಿರುತ್ತೆ. ನೋಡಿದ್ರಲ್ವ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಜ್ಜಿ ರೊಟ್ಟಿ ಮಾಡುವ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.